ಫ್ರೆಂಡ್ಸ್, ಇವತ್ತು ನಾನು ಹಸಿ ಗೆಣಸನ್ನು ತವ ಮೇಲೆ ಸುಡ್ತಾ ಇದ್ದೀನಿ. ಇದು ಬೆಂಕಿ ಒಲೆ, ಸೌದೆ ಒಲೆಯಲ್ಲಿ ಸುಡೋದಕ್ಕೆ ಆಗಲ್ಲ. ಈಗ ಗ್ಯಾಸ್ ಒಲೆಯಲ್ಲೂ ಸುಡಲಿಕ್ಕೆ ಆಗಲ್ಲ. ಹಾಗಾಗಿ ತವ ಮೇಲೆ ಸುಡೋದನ್ನು ತೋರಿಸ್ತಿದ್ದೀನಿ. ಈ ರೀತಿ ತವ ಮೇಲೆ ಕಟ್ ಮಾಡಿ ಇಟ್ಕೊಂಡು ಇದನ್ನು ಮುಚ್ಚಿಟ್ರೆ ಆಯಿತು. ಒಂದು 15 ನಿಮಿಷ ಈ ರೀತಿ ಇಟ್ಟು ಮುಚ್ಚಿಟ್ರೆ ಬೆಂದೋಗಿರುತ್ತೆ. ಈ ರೀತಿ ನೀವು ಕೂಡ ಸುಟ್ಕೊಳ್ತೀನಿ. ಹೆಲ್ತ್ಗೆ ಒಳ್ಳೆಯದಿದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಕಿ ಬರೀ ಉರಿ ಮೇಲೆ ಇರಬೇಕು. 15 ನಿಮಿಷ ನಂತರ ಇದು ಬೆಂದಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ 15 ನಿಮಿಷ ಆಗಿದೆ. ಇದು ಗಡ್ಡೆ ಬೆಂದಿದೆ ನೋಡಬೇಕು. ಈ ರೀತಿ ಸ್ಪೂನನ್ನು ಚುಚ್ಚಿ ನೋಡಬೇಕು, ಇದು ಬೆಂದಿದೆ. ಈ ರೀತಿ ಬೆಂದಿರುತ್ತೆ. ಇದು ರುಚಿಯಾಗಿರುತ್ತೆ. ಈ ಥರ ತವ ಮೇಲೆ ಬೇಯಿಸಿದ್ದು. ಇದು ಕಬ್ಬಿಣ ತವ ಮೇಲೆ ಬೇಯಿಸಿರೋದರಿಂದ ಹೆಲ್ತಿಗೆ ಒಳ್ಳೆಯದು. ನೀವು ಕೂಡ ಈ ಥರ ಸುಟ್ಟು ತಿನ್ನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಗೆಣಸು ಸುಟ್ಟಿದ್ದೀನಿ. ಇದು ಈ ಥರ ಯೆಲ್ಲೋ ಕಲರ್ ಬರಬೇಕು. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ರೀತಿ ಸುಟ್ಕೊಂಡು ತಿನ್ನಿ.